ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಅವರಿಗೆ 30ನೇ ಕಂತಿನ ಹಣ ಮತ್ತೊಂದು ಸಿಹಿ ಸುದ್ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏನಪ್ಪ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಏನಪ್ಪ ಅಂದರೆ ಸ್ನೇಹಿತರೆ, ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ ಹಾಗೂ 30ನೇ ಕಂತಿನ ಹಣ ಯಾವ ಜಿಲ್ಲೆಗೆ ಯಾವ ಗಳಿಗೆ ಎಂದು ಬಿಡುಗಡೆ ಆಗುತ್ತಿದೆ, ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇವೆ ಸ್ನೇಹಿತರೆ. ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಲೈಕ್ ಮಾಡಿಬಿಟ್ಟು ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಗೃಹಲಕ್ಷ್ಮಿ ಮಾಹಿತಿಯನ್ನು ನಾವು ನಿಮಗೆ ತಿಳಿಸಿ ಕೊಡ್ತೀವಿ ಸ್ನೇಹಿತರೆ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇನ್ನಿಷ್ಟು ಮಾಹಿತಿಗಳನ್ನು ನಾವು ನಿಮಗೆ ನಮ್ಮ ಚಾನಲಲ್ಲಿ ನಿಮಗೆ ತಿಳಿಸಿಕೊಡ್ತೇವೆ. ಕನ್ನಡ ಮಾಹಿತಿ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಗೃಹಲಕ್ಷ್ಮಿ 29ನೇ ಕಂತಿನ ಹಣ ನಿಮಗೆ ಸೋಮವಾರ ಬಿಡುಗಡೆಯಾಗವಿತ್ತು ನೋಡಿ. ಮೊದಲನೇ ಹಂತದಲ್ಲಿ ಬಿಡುಗಡೆಯಾಗಿ ಹೆಚ್ಚು ಕಮ್ಮಿ ಒಂದು 70% ಗೃಹಲಕ್ಷ್ಮಿಯರಿಗೆ 29ನೇ ಕಂತಿನ ಹಣ ಬಿಡುಗಡೆಯಾಗಿತ್ತು ನೋಡಿ ಸ್ನೇಹಿತರೆ. ಇವತ್ತಿನಿಂದನೇ ಎರಡನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದೆಯಾ. ದಯವಿಟ್ಟು ಏನಂದರೆ ಯಾವ ಜಿಲ್ಲೆಗಳಿಗೆ ಬಂದಿರಲಿಲ್ಲ, ನಿಮಗೇನಾದರೂ ಬಂದರೆ ಇವತ್ತಿನಿಂದ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿಕೊಡಿ ಸ್ನೇಹಿತರೆ. ನೋಡಿ, ಸರ್ಕಾರದಿಂದ ಮತ್ತು CM ಸಿದ್ದರಾಮಯ್ಯ ಅವರು ಕೂಡ ಉಳಿದ ಕಂತಿನ ಹಣದ ಬಗ್ಗೆ ಮಾತನಾಡಿದ್ದಾರೆ. ಏನಪ್ಪ ಅಂದರೆ DK ಶಿವಕುಮಾರ್ ಕೂಡ ಅವರು ಕೂಡ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾರಿಗೆ ಈ ಚುನಾವಣೆ ಟೈಮಲ್ಲಿ ಅಂದರೆ ಉಪಚುನಾವಣೆ ಟೈಮಲ್ಲಿ ಯಾರಿಗೆ ಗೃಹಲಕ್ಷ್ಮಿಯನ್ನು 29ನೇ ಕಂತಿನ ಹಣ ಬಂದಿಲ್ಲ, ಅದು ಮುಗಿದ ನಂತರ ನಾವು ನಿಮ್ಮ ಖಾತೆಗಳಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿ ಹಣ ಅಂದರೆ 29ನೇ ಕಂತಿನ ಹಣ ಬಿಡುಗಡೆ ಆಗಿರಲಿಲ್ಲ, ಆದರೆ ಇವತ್ತಿನಿಂದ ಖಂಡಿತವಾಗಲೂ ಬಿಡುಗಡೆ ಆಗಿರುತ್ತದೆ. ನಿಮ್ಮ ಖಾತೆಗಳಲ್ಲಿ ಬರುತ್ತೆ. ಒಂದೆರಡು ದಿವಸ ಸ್ವಲ್ಪ ಕಾಯಿರಿ ಸ್ನೇಹಿತರೆ. ಖಂಡಿತವಾಗಿಯೂ ನಿಮ್ಮ ಖಾತೆಗಳಿಗೆ 29ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬಂದೇ ಬರುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸರ್ಕಾರದಿಂದ ಇದುವರೆಗೂ ಎಷ್ಟು ಗೃಹಲಕ್ಷ್ಮಿ ಹಣ ಅವರಿಗೆ ಬರಬೇಕೆಂದರೆ 3 ಕಂತಿನ ಹಣ ಸರ್ಕಾರ ಬಾಕಿ ಇಟ್ಟುಕೊಂಡಿದೆ ಸ್ನೇಹಿತರೆ. ಯಾವುದೇ ಅಂದರೆ 2025 ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳು ಮತ್ತು 2026 ಮಾರ್ಚ್ ತಿಂಗಳ ಕಂತಿನ ಹಣ ಒಟ್ಟು 6,000 ರೂಪಾಯಿ ಬರಬೇಕು ಸ್ನೇಹಿತರೆ. ನೋಡೋಣ ಸ್ನೇಹಿತರೆ, ಸರ್ಕಾರ ಯಾವತ್ತು ಹಾಕುತ್ತೆ ಅಂತ ನಾವು ಕಾದು ನೋಡೋಣ ಸ್ನೇಹಿತರೆ. ಮತ್ತು ಈ ವಾರ ಇಲ್ಲ ನೆಕ್ಸ್ಟ್ ವಾರದೊಳಗೆ 30ನೇ ಕಂತಿನ ಹಣ ಬಿಡುಗಡೆ ಕೂಡ ಆಗುತ್ತೆ ಅಂತ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ ಯಾವಾಗ ಬರುತ್ತೆ ಅಂತ ಮತ್ತೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಅವರು ಯಾವಾಗ ಬಿಡುತ್ತಾರೆ ಅಂತ ಹೇಳ್ತಾರೆ, ನಾನು ಅವಾಗ ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ನಿಮಗೆ ಗೊತ್ತಾಗ್ತದೆ ಇವತ್ತೇ ಹಣ ಬರುತ್ತದೆ ಗೃಹಲಕ್ಷ್ಮಿ ಅಂತೇಳಿ. ಮತ್ತು ಯಾರ್ಯಾರು ನಿಮ್ಮ ಗೃಹಲಕ್ಷ್ಮಿಯ ಫ್ರೆಂಡ್ಸ್ ಇದ್ದಾರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ, ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ, ಅವರಿಗೂ ಕೂಡ ವಿಷಯ ಗೊತ್ತಾಗಲಿ. ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ಏನಾದರೂ ಡೌಟ್ ಇದ್ದರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.